ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನಗಳ ಆದಮೇಲೆ ಅಗೇನ್ ಐ ಆಮ್ ಕಮಿಂಗ್ ಆನ್ ದಿ ಲಾಗ್. ಪ್ರಯಾಗ್ರಾಜ್ ನಂತರ ಮತ್ತೆ ಲಾಗ್ ಮಾಡಲೇ ಇಲ್ಲ. ಸೊ ಫೈನಲಿ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿ. ಸೊ ವಿ ಆರ್ ಗೋಯಿಂಗ್ ಟು ಸಿಗಂದೂರ್, ಜೋಗ್ ಫಾಲ್ಸ್, ಕೊಲ್ಲೂರು, ಮೂಕಾಂಬಿಕೆ ಆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಆಲ್ರೆಡಿ ವಿ ಆರ್ ಆನ್ ದಿ ವೇ. ಸೊ ಟೈಮ್ ಬಂದು 4 o'clock ಆಗಿದೆ. ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ. ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಬಂದು ಸಾಗರ, 418 ಕಿಲೋಮೀಟರ್ಸ್ ಇದೆ. ಸೊ ವಯಾ ದಬಾಸ್ಪೇಟೆ ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಕನೆಕ್ಟ್ ಆಗಿ ಅದೇ ರೋಡಲ್ಲಿ ಕಂಟಿನ್ಯೂ ಆಗ್ತೀವಿ ಚಿತ್ರದುರ್ಗದವರೆಗೂ. ಆಮೇಲೆ ಶಿವಮೊಗ್ಗ ಕಡೆಗೆ ಕನೆಕ್ಟ್ ಆಗುತ್ತೆ ಅದು ರೋಡು. ಸೊ ತುಂಬ ಚೆನ್ನಾಗಿರುತ್ತೆ ಜರ್ನಿ. ಸೊ ಬಿ ವಿತ್ ಮೀ. ರೀಚಿಂಗ್ ಟೈಮ್ ಸಾಗರ ಬಂದು ಮಾರ್ನಿಂಗ್ 11 o'clock ತೋರಿಸ್ತಾ ಇದೆ. ಸೊ ಸಿ ಎಷ್ಟು ಟೈಮ್ ಹಿಡಿಯುತ್ತೆ ಅದು ರೀಚ್ ಆಗೋದಕ್ಕೆ ಅಂತ. ಮಾರ್ನಿಂಗ್ ಬೇರೆ 4 o'clock ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ರೀಚಿಂಗ್ ಆಗುತ್ತೆ. ಫ್ರೆಶ್ ಅಪ್ ಆಗಬೇಕು, ಅದೆಲ್ಲ ನೋಡೋಣ. ಜಸ್ಟ್ ಬ್ಲೈಂಡ್ಲಿ ಹೊರಟಿದ್ದೀವಿ. ಸಡನ್ ಪ್ಲಾನ್ ಆಗಿದ್ದು ಟ್ರಿಪ್ಪು. ಗುಡ್ ಮಾರ್ನಿಂಗ್ ಗೈಸ್. ಟ್ರಿಪ್ ಸ್ಟಾರ್ಟ್ ಆಗಿ ಆಲ್ರೆಡಿ 168 ಕಿಲೋಮೀಟರ್ ಬಂದಿದ್ದೀವಿ. ಮಾರ್ನಿಂಗ್ 6 o'clock. ಈಗ ನಾನು ನಿಯರ್ ಬೈ ಶಿರಾ ಹತ್ರ ಹೋಗ್ತಾ ಇದ್ದೀವಿ. ಹೈವೇಸ್ ತುಂಬ ನ್ಯಾರೋ ಆಗಿದೆ. ಸೊ ಒಳ್ಳೆ ಸ್ಪೀಡ್ಸ್ ಮೇಂಟೈನ್ ಮಾಡ್ಬೋದು. 100, 110 ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಹೈವೇಲಿ ಅದೇ ಯಾವ ಥರದ್ದು ಇಶ್ಯೂ ಬರೋಲ್ಲ. ಗೈಸ್, ನಿಯರ್ ಬೈ ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಪವರ್ ವಿಂಗ್ಸ್ ಹಾಕಿದ್ದಾರೆ. ಪವರ್ ಜನರೇಟ್ ಮಾಡೋ ವಿಂಗ್ಸ್ ತುಂಬ ಚೆನ್ನಾಗಿದೆ ಲೊಕೇಶನ್ ನೋಡೋದಕ್ಕೆ. ಅದು ದೊಡ್ಡ ದೊಡ್ಡ ವಿಂಗ್ಸ್ ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ ನೋಡಿ. ಲೊಕೇಶನ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಅಲ್ಲಿರೋ ದೂರದಲ್ಲಿ ಬೆಟ್ಟದಲ್ಲಿ ಕಾಣಿಸ್ತಾ ಇರೋದು ಅವೆಲ್ಲ ವಿಂಗ್ಸ್. ವೆದರ್ ನೋಡಿ ತುಂಬ ಚೆನ್ನಾಗಿದೆ. ಸೊ ಇವತ್ತು ತುಂಬ ಸನ್ನಿ ಇಲ್ಲ, ಕ್ಲೌಡೆಡ್ ವೆದರ್. ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪೆಕ್ಟೆಡ್ ರೈನ್ ಇರುತ್ತೆ. ಸೊ ಸೇಮ್ ರೈಡ್ ಕಂಟಿನ್ಯೂ ಮಾಡೋಣ. ಎಲ್ಲರೂ ಪ್ರಿಪೇರ್ ಆಗಿ ಬಂದಿದ್ದೀವಿ. ಎನಿಹೌ ವಿ ಆರ್ ಗೋಯಿಂಗ್ ಟು ವೆಸ್ಟರ್ನ್ ಘಾಟ್ಸ್. ಅಲ್ಲಿ ಕಂಪಲ್ಸರಿ ರೈನ್ ಬಂದೇ ಬರುತ್ತೆ. ಸೊ ಚಿತ್ರದುರ್ಗದ ಹತ್ರ ನಾವು ಟರ್ನ್ ತಗೊಂಡು ಈಗ ಶಿವಮೊಗ್ಗ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸಿಂಗಲ್ ಹೈವೇಸ್, 2 lanes ಹೈವೇ ಅಲ್ಲೇ ಎಂಡ್ ಆಯಿತು. ಚಿತ್ರದುರ್ಗಕ್ಕೆ ಲಾಸ್ಟು. ಇದು ರೋಡ್ಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ಲೌಡ್ಸ್ ಕಡಿಮೆ ಆಗಿದೆ ಈ ಲೊಕೇಶನಲ್ಲಿ. ಸೊ ಜಸ್ಟ್ ಮೂವ್ ಆಗ್ತಾ ಇದ್ದೀವಿ. ಪಕ್ಕದಲ್ಲೆಲ್ಲ ವೆದರ್ ನೋಡೋದಕ್ಕೆ ತುಂಬ ಹಸಿರಾಗಿದೆ. ಶಿವಮೊಗ್ಗದಲ್ಲಿ ಆನ್ ದಿ ವೇ ಬ್ರೇಕ್ಫಾಸ್ಟ್ ಮುಗಿಸಿ ಸಾಗರ ರೋಡಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀವಿ. ಆಲ್ರೆಡಿ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಸೊ ಲೊಕೇಶನ್ ನೋಡಿ, ತುಂಬ ಗ್ರೀನರಿ ಆಗಿದೆ. ಇನ್ನೇನು ಕರ್ವಿ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕರ್ವಿ ರೋಡ್ಸು ಮತ್ತು ಈ ಲೊಕೇಶನ್ ಎಂಜಾಯ್ ಮಾಡೋದಕ್ಕೆ ತುಂಬ ಅದ್ಭುತವಾಗಿದೆ.
ನೋಡಿ ಎಷ್ಟು ಗ್ರೀನರಿ ಆಗಿದೆ ಲೊಕೇಶನ್ನು, ನಿಯರ್ ಬೈ ಸಾಗರ. ಸೊ ನಮ್ಮ ಕರ್ನಾಟಕದ ಹೆಲ್ದಿ ಡಿಸ್ಟಿಕ್ ಅಂತಾನೆ ಕರಿಬೋದು ಇದನ್ನ, ಉತ್ತರ ಕನ್ನಡ. ಯಾವಾಗಲೂ ಇದೇ ತರ ಇರುತ್ತೆ ಈ ಲೊಕೇಶನ್. ಮತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ಎಲ್ಲ ಊರಿಗೂ ರೋಡಲ್ಲಿ ಒಂದೊಂದು ಕೆರೆ ಇರುತ್ತೆ, ಈ ತರದ ಕೆರೆಗಳು. ಸೊ ಅದರಲ್ಲಿ ಕೆರೆ ತುಂಬಾ ತಾವರೆ ಹೂವದ್ದು ಪ್ಲಾಂಟ್ ಇರುತ್ತೆ, ಹೂವು ಸಿಕ್ಕಾಪಟ್ಟೆ ಬಿಟ್ಟಿರುತ್ತೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ರೋಡಲ್ಲಿ ನೋಡಿ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಊರು, ಇಲ್ಲೂ ಕೂಡ ಅದೇ ತರ ತಾವರೆ ಹೂವದ್ದು ಕೆರೆ ಇದೆ. ಕೆರೆ ತುಂಬಾ ಅದೇ ಇದೆ. ಮತ್ತೆ ಇದು 3ನೇ ಊರು. ಇಲ್ಲೂ ನೋಡಿ, ಊರಿಗೆ ಮುಂಚೆ ಕೆರೆ ಸಿಗುತ್ತೆ. ಕೆರೆ ತುಂಬಾ ತಾವರೆ ಹೂವದ ಪ್ಲಾಂಟೇ ಇರುತ್ತೆ, ಹೂವು ಬಿಟ್ಟಿರುತ್ತೆ. ಸ್ವಲ್ಪ ಸ್ವಲ್ಪ ಆಗಿ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಜಸ್ಟ್ ಸಾಗರ ಬಿಟ್ಟು ನಾವೀಗ ಜೋಗ್ ಫಾಲ್ಸ್ ಕಡೆಗೆ ಹೋಗ್ತಾ ಇದೀವಿ. ಫಸ್ಟ್ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಜೋಗ್ ಫಾಲ್ಸ್ ರೋಡಲ್ಲಿ ಹೋಗ್ತಾ ಇದೀವಿ. ಗೈಸ್, ಮಳೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಯ್ತು. ಈ ವೆದರ್ಗೂ ಈ ಮಳೆಗೂ ತುಂಬಾ ಚೆನ್ನಾಗಿದೆ. ಇದೇನ್ ಮಳೆ ಇಲ್ಲಿ ಇದೇ ತರ ಸುರಿತಾ ಇರಲ್ಲ. ಸೊ ಒಂದ್ ಸ್ವಲ್ಪ ದೂರ ಬರುತ್ತೆ, ಒಂದ್ ಸ್ವಲ್ಪ ದೂರ ಸ್ಟಾಪ್ ಆಗುತ್ತೆ. ಕಾರಲ್ಲಿ ಇರೋದ್ರಿಂದ ಸೇಫ್ ಆಗಿದ್ದೀವಿ. ಸೊ ಈವನ್ ಕೆಳಗೆ ಜೋಗ್ ಫಾಲ್ಸ್ ಅಲ್ಲಿ ಮಳೆ ಇದ್ರೂ ಕೂಡ ಸೊ ನಾವು ಅಂಬ್ರೆಲಾ ಎಲ್ಲ ಕ್ಯಾರಿ ಮಾಡಿದ್ದೀವಿ, ನೋ ಇಶ್ಯೂಸ್. ವಾವ್, ಲುಕ್ ಅಟ್ ದ ಬ್ಯೂಟಿ ಆಫ್ ಕರ್ನಾಟಕ ಗೈಸ್. ಜೋಗ್ ಫಾಲ್ಸ್ ಬ್ರಿಡ್ಜ್, ಬಿಫೋರ್ ಜೋಗ್ ಫಾಲ್ಸ್ ಸಿಗುತ್ತಿದ್ದು ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ವೆದರ್ಗೂ ಈ ಬ್ರಿಡ್ಜ್ಗೂ. ಎಷ್ಟು ಸತಿ ಈ ಬ್ರಿಡ್ಜ್ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ. ಬೇಕಾದಷ್ಟು ಮೂವಿಗಳಲ್ಲಿ ಈ ಬ್ರಿಡ್ಜ್ನ ಶೂಟ್ ಮಾಡಿದ್ದಾರೆ. ಸೊ ಜೋಗ್ ಫಾಲ್ಸ್, ನಿಯರ್ ಬೈ ಜೋಗ್ ಫಾಲ್ಸ್ ಹತ್ರ ಇದ್ದೀವಿ. ಇನ್ನೊಂದು 1-2 ಕಿಲೋಮೀಟರ್ಸ್ ಅಲ್ಲಿ ಜೋಗ್ ಫಾಲ್ಸ್ ರೀಚ್ ಆಗ್ತೀವಿ. ವೆಲ್ಕಮ್ ಟು ಜೋಗ್ ಫಾಲ್ಸ್ ಗೈಸ್. ನೋಡಿ, ನೀರು ಕಡಿಮೆನೇ ಇದೆ, ಬಟ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಕ್ಯಾಮ್ರಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಜಸ್ಟಿಫಿಕೇಶನ್ ಆಗ್ತಾ ಇದೆ. ಜಸ್ಟ್ ಎಂಜಾಯ್ ದ ವೆದರ್ ಗೈಸ್. ಸೊ ಗೈಸ್, ಎಕ್ಸಿಟಿಂಗ್ ಫ್ರಮ್ ದಿ ಜೋಗ್ ಫಾಲ್ಸ್. ಇಲ್ಲಿಗ ಜೋಗ್ ಫಾಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅನುಕೂಲತೆ ಇದೆ. ಹ್ಯಾಂಡಿಕ್ಯಾಪ್ಗೆ ಸಪ್ರೇಟ್ ಎಂಟ್ರಿ ಇರುತ್ತೆ, ವಾಶ್ರೂಮ್ಸ್ ಇದೆ, ಫ್ರೆಶ್ ಅಪ್ ಆಗೋದಕ್ಕೆ, ಸ್ನಾನ ಮಾಡೋದಕ್ಕೂ ಎಲ್ಲ ಥರದ ಅನುಕೂಲತೆ ಇದೆ. ನಾವೆಲ್ಲ ಇಲ್ಲೇ ಫ್ರೆಶ್ ಅಪ್ ಆದ್ವಿ. ಸೊ ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ಇರೋ ಜಾಗ ಬಂದು ಸಾಗರ ಇಕ್ಕೇರಿ ಹತ್ರ ಅಘೋರೇಶ್ವರ ಅಂತ ಪ್ರಾಚೀನ ಕಾಲದ ಒಂದು ಟೆಂಪಲ್ ಇದೆ. ಸೊ ಅದು ತುಂಬ ಪ್ರಸಿದ್ಧಿಯಾಗಿದೆ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಬಂದು 4 o'clock ಆಗಿದೆ. ಸೊ ಗೈಸ್, ಇದು ಬಂದು ಇಕ್ಕೇರಿ ಅಘೋರೇಶ್ವರ ಟೆಂಪಲ್. ಆಚೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಹಳೇ ಕಾಲದ ಟೆಂಪಲ್ ಇದು. ಸೊ ಒಳಗೆ ನೋಡೋಣ, ಒಳಗೆ ಹೋಗಿ.
ವಾವ್, ಈ ಟೆಂಪಲ್ ಫುಲ್ ತುಂಬಾ ಹಸಿರಿನಿಂದ ತುಂಬಿದೆ ನೋಡಿ. ಮಲೆನಾಡಿಗೆ ತಕ್ಕ ಆಗಿದೆ. ಹಳೇ ಕಾಲದ ದೇವಸ್ಥಾನ. ಮುಂದೆನೆ ಧ್ವಜಸ್ತಂಭ ಇದೆ. ಅಲ್ಲೇ ದೊಡ್ಡದೊಂದು ನಂದಿ ಇದೆ. ಒಳಗೆ ಶಿವ ಟೆಂಪಲ್ ಇದೆ. ಸುತ್ತೂ ಪಾರ್ಕ್ ತರ ಹುಲ್ಲು ಬೆಳೆದಿದೆ. ದೇವಸ್ಥಾನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೋಡಿ, ನಾನು ಹೇಳಿದ ನಂದಿ ಇದೆ, ಫ್ರಂಟ್ ಸೈಡ್ ಅಲ್ಲಿ ಇದೆ, ತುಂಬಾ ದೊಡ್ಡದಾಗಿದೆ. ಅದೇ ತರ ಇಲ್ಲಿ ಫೋಟೋಗ್ರಫಿ ವಿಡಿಯೋ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣದಾಗ ಮಳೆ ಬರ್ತಾ ಇದೆ ನೋಡಿ. ದೇವಸ್ಥಾನದೊಳಗೆ ಇದೆ, ಶಿವಲಿಂಗ ಇದೆ, ತುಂಬಾ ಚೆನ್ನಾಗಿದೆ. ಯಾರೇ ಜೋಗ್ ಫಾಲ್ಸ್ ಸಿಗಂದೂರ್ ಬಂದ್ರೂ ಮಿಸ್ ಮಾಡ್ದಂಗೆ ಈ ಟೆಂಪಲ್ನ ವಿಸಿಟ್ ಮಾಡಿ. ತುಂಬಾ ಅದ್ಭುತವಾಗಿರೋ ಟೆಂಪಲ್. ಈ ವೆದರ್ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ಅಷ್ಟು ಖುಷಿ ಆಗಿದೆ. ಸೊ ಗೈಸ್, ಇಲ್ಲಿಂದ ಮುಂದೆ ಹೊರಟಿರೋ ಜಾಗ ಬಂದು ಸಿಗಂದೂರು. ಸಿಗಂದೂರು ಬ್ರಿಡ್ಜ್ ಆದಮೇಲೆ ಮತ್ತೆ ನಾವು ಬರಲೇ ಇಲ್ಲ. ನಾನಂತೂ ಬಂದು ಆಲ್ಮೋಸ್ಟ್ 2 years ಆಯಿತು ಸಿಗಂದೂರ್ಗೆ. ಸೊ ಇದೇ ಮೇನ್ ಇಂಟೆನ್ಷನ್ ಇಟ್ಕೊಂಡು ಸಿಗಂದೂರ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಟ್ರಾವೆಲ್ ಪ್ಲಾನ್ ಮಾಡಿದ್ದು. ಸೊ ಸಿಗಂದೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು 10-15 ಕಿಲೋಮೀಟರ್ ಇದೆ ಸಿಗಂದೂರು. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಕಡೆ ಬಿಸಿಲು ಇಲ್ಲ, ಈ ಕಡೆ ಜಾಸ್ತಿ ಮಳೆನೂ ಇಲ್ಲ. ಸೊ ಪರ್ಫೆಕ್ಟ್ ವೆದರ್ ನಾವು ಬಂದಿರೋ ಟೈಮಿಂಗ್ಸ್. ನೋಡಿ, ಈಗ ತಾನೇ ಮಳೆ ಬಂದು ನಿಂತಿದೆ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ವೆದರ್ ನೋಡೋದಕ್ಕೆ ತುಂಬಾ ಇದಾಗ್ತಿದೆ. ಸೊ ಸಿಗಂದೂರ್ ಬ್ರಿಡ್ಜ್ ಎಂಟ್ರಿ ಆಗ್ತಾ ಇದೀವಿ. ಸೊ ಸನ್ಸೆಟ್ ಆಗ್ತಾ ಇದೆ. 5:30 ಆಗಿದೆ ಟೈಮ್. ಸೊ ಮಾರ್ನಿಂಗ್ ಇಂದ ಜರ್ನಿ ಮಾಡಿ ಫೈನಲ್ ಆಗಿ ವಿ ಆರ್ ಕ್ಲೋಸ್ ಟು ಸಿಗಂದೂರ್. ಸೊ ವೆಲ್ಕಮ್ ಗೈಸ್, ವೆಲ್ಕಮ್ ಟು ಸಿಗಂದೂರ್ ಚೌಡೇಶ್ವರಿ ಬ್ರಿಡ್ಜ್. ತುಂಬ ದೊಡ್ಡ ಬ್ರಿಡ್ಜ್ ಇದು, ಹ್ಯಾಂಗಿಂಗ್ ಬ್ರಿಡ್ಜ್. ಫಸ್ಟ್ ಟೈಮ್ ನಾನು ನನ್ನ ಕಾರಲ್ಲಿ ಈ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಹಳೆ ಕಾರಲ್ಲಿ ಬಂದಿದ್ದೆ, ಬಟ್ ಅದ ಲಾಂಚಲ್ಲಿ ಬಂದಿದ್ದೆ. ಸೊ ನಾವು ಬಂದಿರೋ ಟೈಮಿಂಗ್ಸ್ಗೂ ವೆದರ್ ತುಂಬ ಚೆನ್ನಾಗಿದೆ. ಸೊ ನೋಡಿ ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ. ಬ್ರಿಡ್ಜ್ ಮೇಲೆ ಸ್ಟಾಪ್ ಮಾಡಿದ್ದೀವಿ ನೋಡಿ. ಸುತ್ತ ನೀರಿದೆ. ಲೊಕೇಶನ್ ಅಷ್ಟೇ ಚೆನ್ನಾಗಿದೆ ನೋಡಿ. ಫಸ್ಟ್ ನಾವು ಬರ್ತಾ ಇದ್ದಿದ್ದು ಈ ಲೊಕೇಶನ್ ಇದೆ ನೋಡಿ. ಅಲ್ಲಿ ಲಾಂಚ್ ಕಾಣ್ತಾ ಇದ್ದಲ್ಲ, ಈಗ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ ಅನ್ಸುತ್ತೆ.
ಸೊ ಆ ಲಾಂಚಲ್ಲಿ ಕಾರು ಬಸ್ಸು ಎಲ್ಲ ಹಾಕೊಂಡು ಬರ್ತಾ ಇದ್ವಿ. ಈಗ ಈ ಥರದ ಬ್ರಿಡ್ಜ್ ಮಾಡಿದ್ದಾರೆ. ಫಸ್ಟ್ ಆದರೆ ತುಂಬ ಸರ್ಕಸ್ ಇತ್ತು, ಈಗ ತುಂಬ ಬೇಗ ಸಿಗಂದೂರು ಟೆಂಪಲ್ ರೀಚ್ ಆಗ್ಬೋದು. ನೋಡಿ ನನ್ನ ಕಾರ್ ಇಲ್ಲಿ ಪಾರ್ಕ್ ಆಗಿದೆ. ಸೊ ತುಂಬ ಖುಷಿ ಆಯಿತು ಅಂತಂದು. ಅದೇ ಥರ ಸೂರ್ಯ ನೋಡಿ ಸನ್ಸೆಟ್ ಆಗ್ತಾ ಇದ್ದಾನೆ. ಎಷ್ಟು ಅದ್ಭುತವಾದ ವ್ಯೂಸ್ ಇದೆ. ಹಾಗೆ ಮುಂದೆ ಬಂದು ಸಿಗಂದೂರು ಟೆಂಪಲ್ ನೋಡಿ ಎಷ್ಟು ಬೇಗ ರೀಚ್ ಆದ್ವಿ. ಸೊ ಅಲ್ಲಿಂದ ಒಂದು ಬ್ರಿಡ್ಜ್ ಬಿಟ್ಟ ಮೇಲೆ ಒಂದು 2-3 ಕಿಲೋಮೀಟರ್ ಬಂದ್ರೆ ಸಿಗಂದೂರು ಟೆಂಪಲ್ ಸಿಗುತ್ತೆ. ಯಾವುದೇ ಥರದ ರಶ್ ಇಲ್ಲ. ನಾವು ಈವ್ನಿಂಗ್ ಟೈಮ್ ಹೋಗ್ತಾ ಇರೋದ್ರಿಂದ ಅಷ್ಟೇನು ರಶ್ ಕಾಣಲಿಲ್ಲ. ರೋಡ್ಸ್ ಎಲ್ಲ ಫ್ರೀ ಆಗಿದೆ. ಇದೊಂದು ಬ್ರಿಡ್ಜ್ ಮೇಲೂ ಅಷ್ಟೇನು ಕ್ರೌಡ್ ಇರಲಿಲ್ಲ. ಸೊ ಇದು ಸಿಗಂದೂರು ಪಾರ್ಕಿಂಗ್ ಲಾಟ್. ಸೊ ಸಿಗಂದೂರು ಟೆಂಪಲ್ ಒಳಗೆ ಬಂದ್ವಿ. ಇಲ್ಲೂ ಅಷ್ಟೇ ಹ್ಯಾಂಡಿಕ್ಯಾಪ್ಗೆ ಸ್ಪೆಷಲ್ ಎಂಟ್ರಿ ಇದೆ. ಕಾರು ಫುಲ್ ಒಳಗೇನೆ ಬಿಡ್ತಾರೆ. ಸೊ ಸಿಗಂದೂರು ಟೆಂಪಲ್ ನಾನು 2 ವರ್ಷದಿಂದ ನಾನು ಬರಬೇಕು ಅಂತ ಆಗಿರಲಿಲ್ಲ ಬರೋದಕ್ಕೆ. 2 ಅಲ್ಲ 3 ವರ್ಷ ಮೇಲೆ ಆಯಿತು. ಸೊ ಗೈಸ್, ಸಿಗಂದೂರು ಟೆಂಪಲ್ ಮುಗಿಸಿ ನಾವು ಮುಂದೆ ಕೊಲ್ಲೂರು ಮೂಕಾಂಬಿಕೆ ಕಡೆ ಹೋಗ್ತಾ ಇದೀವಿ. ಸೊ ಇದು ಅಷ್ಟೇ, ಇಲ್ಲಿಂದ 50 ಕಿಲೋಮೀಟರ್ ಇದೆ ಕೊಲ್ಲೂರು ಮೂಕಾಂಬಿಕೆ. ಮೋಸ್ಟ್ಲಿ ನಾವು ರೀಚ್ ಆಗೋದ್ರೊಳಗೆ ನೈಟ್ ಆಗ್ಬಿಡುತ್ತೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕೊಲ್ಲೂರು. ಎಸ್ಟರ್ಡೇ ನೈಟ್ ತುಂಬಾ ಮಳೆ ಇತ್ತು, ಲಾಗ್ ಮಾಡಕ್ ಆಗ್ಲಿಲ್ಲ. ಡ್ರೈವ್ ಮಾಡ್ಕೊಂಡು ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ಬಂದೆ. ಸೊ ಮಾರ್ನಿಂಗ್ ಇಲ್ಲಿ ಬಂದು ನೆನೆ ಬಂದಿಲ್ಲಿ ಅಕಾಮಿಡೇಷನ್ ಮಾಡಿ ಇಲ್ಲೇ ಉಳ್ಕೊಂಡ್ವಿ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಇದು ದೇವಸ್ಥಾನದ ಆಪೋಸಿಟ್ ವ್ಯೂ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಇಲ್ಲೂ ಅಷ್ಟೇ ಗೈಸ್, ನೋಡಿ ಕಾರು ದೇವಸ್ಥಾನದ ಒಳಗೇನೆ ಬಿಟ್ಟಿದ್ದಾರೆ. ನಮ್ಮ ಫಾದರ್ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಡೈರೆಕ್ಟ್ ಎಂಟ್ರಿ ಇದೆ. ಸೊ ವಿತ್ ವೀಲ್ ಚೇರ್ ಎಲ್ಲ ಫೆಸಿಲಿಟಿನೂ ಇದೆ, ನೋಡ್ಬೋದು. ಸೊ ಇದು ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿದೆ ನೋಡಿ ವ್ಯೂ. ಇವನ್ ದೇವಸ್ಥಾನದ ಎಂಟ್ರಿನೂ ಅಷ್ಟೇ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ಹ್ಯಾಂಡಿಕ್ಯಾಪ್ಗೆ. ಸೊ ಇದು ದೇವಸ್ಥಾನದ ಮುಂದೆ ಇಷ್ಟು ಚೆನ್ನಾಗಿದೆ, ಅದ್ಭುತವಾದ ವೆದರ್. ರಶ್ ಅದೇ ತರ ಇದೆ, ತುಂಬಾ ರಶ್ ಇದೆ. ಸೊ ಟೆಂಪಲ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ವೆದರ್ ನೋಡಿ, ಮಳೆ ಆಗಾಗ ಬರುತ್ತೆ, ಹಿಂಗೆ ಸ್ಟಾಪ್ ಆಗುತ್ತೆ. ಈಗ ಮಳೆ ಬರ್ತಾ ಇದೆ ನೋಡಿ. ಸೊ ಇಲ್ಲಿಂದ ಮತ್ತೆ ರಿಟರ್ನ್ ರೋಡ್ ಸ್ಟಾರ್ಟ್ ಮಾಡಿದೀವಿ. ಸೊ ಆನ್ ದಿ ವೇ ಅಲ್ಲಿ ಯಾವ್ದಾದ್ರು ಲೊಕೇಶನ್ ಸಿಕ್ಕಿದ್ರೆ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸೊ ಬರೀ 1 ಡೇಗೆ ಅಷ್ಟೇ ಪ್ಲಾನ್ ಮಾಡಿದ್ವಿ ನಾವು. ನಾವು ರೀಚ್ ಆಗೋಷ್ಟೊಳಗೆ ನೈಟ್ ಆಗ್ಬಿಡುತ್ತೆ. ಆಲ್ರೆಡಿ ಮ್ಯಾಪಲ್ಲಿ ತೋರಿಸ್ತಾ ಇದೆ ಮಾಲೂರು ರೀಚ್ ಆಗೋದಕ್ಕೆ 11 o'clock ಅಂತ. ಸೊ ನೋಡೋಣ, ಕಂಟಿನ್ಯೂ ಮಾಡೋಣ.
ಗೈಸ್ ಆನ್ ದಿ ವೇ ಹೋಗ್ತಾ ಇದ್ದೆ ನೋಡಿ, ಇದು ಡ್ಯಾಮ್ ಒಂದಿದೆ ಇಲ್ಲಿ. ಇದ್ರ ಹೆಸರು ಬಂದು ಭದ್ರಾ ಡ್ಯಾಮ್, ಭದ್ರಾವತಿ ನೀರು. ಸೊ ಆನ್ ದಿ ವೇಲ್ ಸಿಕ್ತು, ತುಂಬಾ ಚೆನ್ನಾಗಿದೆ. ತುಂಬಾ ಸ್ಪೀಡ್ ಆಗಿ ನೀರು ಹರಿತಾ ಇದೆ. ಡ್ಯಾಮ್ ಅಲ್ಲಿ 4 ವಾಲ್ಸ್ ಇದೆ, 4 ವಾಲ್ನ ಫುಲ್ ಓಪನ್ ಮಾಡಿದ್ದಾರೆ. ಅಷ್ಟರಲ್ಲೂ ನೀರು ಬರ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಇಲ್ಲಿ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಯು ಸಿ ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.